ಬಘೀರಾ ಸಿನಿಮಾ ನಾಳೆ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಪ್ರಶಾಂತ್ ನೀಲ್ ಬರೆದು ನಮ್ಮ ಡಾಕ್ಟರ್ ಸೂರಿ ಡೈರೆಕ್ಟ್ ಮಾಡಿ ಇದರಲ್ಲಿ ಆಕ್ಟ್ ಮಾಡಿರುವಂತಹ ನಮ್ಮ ಶ್ರೀಮುರಳಿ. ಇದೇ ಸಿನಿಮಾದ ಬಗ್ಗೆ ಶ್ರೀಮುರಳಿ ಜೊತೆ ಮಾತುಕತೆ ಆಫ್ ಕೋರ್ಸ್ ಮುಂದುವರಿಯುತ್ತೆ. ಬಟ್ ಬಿಫೋರ್ ದ್ಯಾಟ್ ಬಘೀರಾ ಸಿನಿಮಾದ ಟಿಕೆಟ್ಸ್ ಗೆಲ್ಲೋದಕ್ಕೆ ಮಾಡಬೇಕಾಗಿರೋ ಕೆಲಸ, ರಿಜಿಸ್ಟರ್ ಮಾಡ್ಕೊಳ್ಳಿ, ಸರಾ ಪಟಾಕಿ ಕಾಂಟೆಸ್ಟ್ ಪಾರ್ಟಿಸಿಪೇಟ್ ಮಾಡಿ, ಗಿಫ್ಟ್ ವೌಚರ್ಗಳ ಜೊತೆಗೆ ಟಿಕೆಟ್ಸ್ ನಿಮ್ದು. ದಟ್ಸ್ ಅಬೌಟ್ ಇಟ್. ಹಾಯ್ ಅಂತ ಟೈಪ್ ಮಾಡಿ, ನಂತರದ ಪ್ರಾಂಪ್ಟ್ಗೆ ಪಟಾಕಿ ಅಂತ ಟೈಪ್ ಮಾಡಿ ಕಳಿಸಿ 9586060601. ಅಂಡ್ ರೈಟ್ ನಾವ್ ಮಾತುಕತೆ ಶ್ರೀಮುರಳಿ ಜೊತೆ ಆಲ್ ಅಬೌಟ್ ಬಘೀರಾ. ನಮಸ್ಕಾರ, ನಾನು ನಿಮ್ಮ ಶ್ರೀಮುರಳಿ. ನಾನು ನೇತ್ರ ಅವರ ಶೋ ಸ್ಟಾರ್ ಎಕ್ಸ್ಪ್ರೆಸ್ ಅಲ್ಲಿ Radio City 91.1 Stars Express with ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ. ರೇಡಿಯೋ ಸಿಟಿಯಲ್ಲಿ ಮೊಸರು ಇಲ್ಲ, ತುಪ್ಪ ಇಲ್ಲ, ಚಿಕನ್ ಇಲ್ಲ, ಮಟನ್ ಚಿಕನ್ ಇಲ್ವಾ? ಅಂದ್ರೆ ಜಾಸ್ತಿ ನನಗಿಲ್ಲ. okay. ನಾವು ತಿನ್ನೋದು ಅರ್ಧ ಕೋಳಿ ಕೊಟ್ರೆ, ಬಟ್ ನಮಗೆ ಕೊಡ್ತಿದ್ದು 5 ಪೀಸು 6 ಪೀಸು. ಪ್ರೋಟೀನ್ ಹೆಸರಲ್ಲಿ ತಿನ್ನಂಗಿಲ್ವಾ ಅದು? ಅಲ್ಲ, ಮನುಷ್ಯರ ತರ ಅಂದ್ರೆ ಏನ್ ಹೇಳಿ, ಹಂಗೆ ಹೇಳಕ್ಕೂ ಆಗಲ್ಲ. ಹೆಂಗೆ ಹೇಳ್ಬೋದು ಪರವಾಗಿಲ್ಲ, ಹೇಳ್ಬಿಡಿ. ಅಂದ್ರೆ ಎರ್ರಾಬರಿ ಬಾಚ್ಕೊಂಡು ತಿನ್ನಂಗಿಲ್ಲ. ಲಿಮಿಟೆಡ್ ಫುಡ್, ಇಷ್ಟು ವೆಜಿಟೇಬಲ್ಸು, ಇಷ್ಟು ಚಿಕನ್ನು, ಇಷ್ಟೇ ರೈಸು. ಅದನ್ನು ಕೇಳಿದ್ರೆ ಯಾಕ್ರಪ್ಪ ಕೊಡ್ತೀರಾ, ಅದು ಬೇಡ, ಹಂಗೆ ಬದುಕ್ಬಿಡ್ತೀನಿ. ಊಟ ಆದ್ಮೇಲೆ ಇಸ್ ವೆರಿ ರೆಲೆವೆಂಟ್ ಜೋಕ್ ಅದು. ಎಕ್ಸಾಕ್ಟ್ಲಿ. ಸೊ ಈ ತರ ಎಲ್ಲ ಮಾಡೋರು ನಂಗೆ ತುಂಬಾ ಇಷ್ಟ. ಕಡಿಮೆ ಸ್ವಲ್ಪ ನೋಡಮ್ಮ, ಇಷ್ಟು ಅನ್ನ ಹಾಕಬೇಕು, ಅವ್ರೆ ಒಂದಿಷ್ಟು ತುಪ್ಪ ಹಾಕಬೇಕು ಅಲ್ವಾ, ಮಿಕ್ಸ್ ಮಾಡಿ ಈ ಏನು ಉಳುಬು ಸಾರು ಅಂತ ಬರುತ್ತೆ ಅಂತಲ್ಲ, ಅದೇನು ಮಳ್ಳೆ ಹುಳಿ ಸಾರು, ಆಮೇಲೆ ಆಲ್ ದೋಸ್ ಸಾರು, ಸಮ್ ಚಿಕನ್. ಏನ್ ಚೆನ್ನಾಗಿರುತ್ತೆ ಲೈಫು, ಎಷ್ಟು ನಾರ್ಮಲ್ ಆಗಿ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಏನಿಲ್ಲ ಅಂದ್ರೂ ಒಂದ್ ಜಸ್ಟ್ ಬೇಳೆ ಸಾರು, ಅನ್ನ, ಬಿಸಿ ಅನ್ನ, ತುಪ್ಪ, ಪಕ್ಕದ ಸ್ವಲ್ಪ ಚಟ್ನಿ ಕೊಟ್ಟರೆ ಚಟ್ನಿ, ಹಂಗೆ ಸ್ವಲ್ಪ ಚಿಲ್ಲಿ ಚಿಕನ್, ಚಿಲ್ಲಿ ಚಿಕನ್, ಚಿಕನ್ ಕಬಾಬ್. ಈ ಲೋಕಲ್ ಕಬಾಬ್ ಅಮ್ಮ, ಈ ಯಾವ್ದು ಸ್ಟಾರ್ ಗಿರ್ ಹೋಟ್ಲ್ ಅಲ್ಲ ಕಣಮ್ಮ, ಈ ಲೋಕಲ್ ಆಯಿಲ್ ಫ್ರೈ ಗರಂ ಗರಂ ಅನ್ನತ್ತಲ್ಲ ನಮ್ಮ ಬೇರೆ ಹೋಟ್ಲ್ಗಳಲ್ಲಿ. ಗಲೀಜ್ ಆಯಿಲ್ ಅಲ್ಲಿ ಫ್ರೈ ಆಗಿರ್ಬೇಕು ಟೇಸ್ಟ್. ಸಿ ಗಲೀಜ್ ಆಯಿಲ್ ಎಲ್ಲ ಅನ್ಬಾರ್ದು, ಸಾರಿ ಆಯಿಲ್ ಕೊಟ್ಟಿದ್ದಾರೆ ನಮ್ಗೆ, ನಾವು ತಿನ್ಬೇಕು. ನಾವ್ ಹೆಂಗ್ ಗಲೀಜ್ ಆಯಿಲ್ ಅಂತೀವಿ ನಾವು, ಸುಮ್ನಿರಿ ನೀವು. ಒಳ್ಳೆ ಕ್ವಾಲಿಟಿ ಆಯಿಲ್, ಒಳ್ಳೆ ಕ್ವಾಲಿಟಿ ಆಯಿಲ್ ಅಲ್ಲಿ ತಿಂದು ಏನೋ ಮಜಾ ಇರುತ್ತೆ. ಬಟ್ ಕನ್ನಡಿ ಮುಂದೆ ನಿಂತಾಗ ನೀವೇ ನಿಮ್ ಸಿನಿಮಾದಲ್ಲಿ ಡೈಲಾಗ್ ಇದೆ, ಕನ್ನಡಿ ಮುಂದೆ ನಿಂತ್ರೆ ನನ್ನನ್ನು ನಾನೇ ನೋಡಿ ಹೆದರ್ಕೊಳ್ಳಲ್ಲ ಅಂತ. ಆಕ್ಚುಲಿ ಹೆದರಿಕೆ ಆಗಲ್ಲ ಅವಾಗ, ಬಿಕಾಸ್ ಯು ಆರ್ ಸೋ ಫಿಟ್. ಫೈನಲಿ ಆಫ್ಟರ್ ಆಲ್ ಆಫ್ ದಟ್ ಫೀಲಿಂಗ್ ಕನ್ನಡಿ ಮುಂದೆ ನಿಂತಾಗ, ಓ ಫೈನಲಿ ಇಲ್ಲ ಪ್ಯಾಕ್ಸ್ ಕಾಣ್ತದೆ, ಸಮ್ ಮಸಲ್ಸ್ ಅಂಡ್ ಐ ಲುಕ್ ಅಂಡ್ ಫೀಲ್ ಸೋ ಫಿಟ್ ಅಂತ. Oh wow, that's a great feeling. That's really a great feeling. That was all I craved for actually. ಪಿಕ್ಚರ್ ಮಾಡ್ಬೇಕಾದ್ರೆ ನಾನು ಚೆನ್ನಾಗಿ ಕಾಣಿಸ್ಬೇಕು. ನನಗೆ ನಮ್ಮ ಟೀಮಲ್ಲಿ ಒಂದು ಮಾತು ಹೇಳಿದ್ರು, ಎಲ್ಲ ಮಾಡಿದಿರಲ್ವಾ ಇಷ್ಟು ವರ್ಷ, ಈ ಪಿಕ್ಚರ್ಗೆ ಜಸ್ಟ್ ಗಿವ್ ಅಸ್ ದಟ್ ಫಿಟ್ನೆಸ್ ಅಂದರು. ಜಸ್ಟ್ ಗಿವ್ ಅಸ್ ದಟ್ ಫಿಟ್ನೆಸ್. ನೀವು ಇದುವರೆಗೂ ಮಾಡಿಲ್ಲ, ದಟ್ ವಿಲ್ ಬಿ ದ ಬಿಗ್ಗೆಸ್ಟ್ ಚೇಂಜ್ ಓವರ್. ಎಲ್ರಿಗೂ ಟ್ರೈ ಮಾಡಿ, ಹಾಗೆ ಹೀಗೆ. ನಾನು ಹಿಂಗೋ ಒಪ್ಕೊಂಬಿಟ್ಟೆ ಕಣಮ್ಮ. ನಾನು ಶುರು ಮಾಡೋಕ್ಕಿಂತ ಮುಂಚೆ ಒಂದು ಫೋಟೋ ಇದೆ, ಅದು ಇನ್ನೂ ಆಚೆ ರಿವೀಲ್ ಮಾಡಿಲ್ಲ. ಅದೆಲ್ಲ ನೋಡಿದ್ರೆ ಅದ್ರದ್ದೋಗ್ಬಿಡ್ತೀರಾ ನೀವೆಲ್ಲ. ಏನು ಈ ನನ್ನ ಮಗ ಇಷ್ಟು ಸಣ್ಣ, ಅದು ಹಿಂಗ್ ಬಾಡಿ ಮಾಡ್ಕೊಂಡ ಅಂತ ನೀವೇ ಹೇಳ್ತೀರಾ. ಸೊ ಇವಾಗ ಅದೆಲ್ಲ ಮಾತಾಡೋದು ಬೇಡ. ನಾವು ದ ಟೈಮ್ ಇಸ್ ಫಾರ್ ಮೀ ಟು ಗಿವ್ and tell my people, ನಮ್ಮ ಅಭಿಮಾನಿ ದೇವರುಗಳನ್ನ, ಐ ಜಸ್ಟ್ ವಾಂಟ್ ಟು ಟೆಲ್ ದಮ್, ಈ ಫಿಲಮ್ನ ಒಂದ್ಸತಿ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ನೋಡಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅನ್ನೋದೇ ನನ್ನ ಫೋಕಸ್ ಕಣಮ್ಮ. ಕಷ್ಟ ಎಲ್ಲರೂ ಪಡ್ತೀವಿ, ಎಲ್ಲ ಪಿಕ್ಚರ್ಲು ಎಲ್ಲ ಆ್ಯಕ್ಟರ್ಸು ಅವ್ರವ್ರದ್ದೇ ಕಷ್ಟ ಇರುತ್ತೆ. ಕಷ್ಟಪಟ್ಟಿದ್ದೀವಿ ಬಂದು ಸಿನಿಮಾ ನೋಡಿ ಅನ್ನೋದು ಅಷ್ಟು ಉತ್ತಮ ಅಲ್ಲ ಅನಿಸುತ್ತೆ. ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ, ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀನಿ, ಒಂದ್ಸಲ ಬಂದು ನೋಡಿ ಸಿನಿಮಾ ಅನ್ನೋದು ಇನ್ನೊಂಥರ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ಸೊ ಇನ್ಫ್ಯಾಕ್ಟ್ ಫಿಟ್ನೆಸ್ ಅಂತೆಲ್ಲ ಬಂದಾಗ ಇತ್ತೀಚಿನ ಟೈಮ್ಸ್ ನಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ, ತುಂಬಾ ರೆಜಿಮೆಂಟಲ್ ಆಗಿ, ಹೆಲ್ದಿ ರೀತಿಯಲ್ಲಿ ಏನೋ ಫಿಟ್ನೆಸ್ ಫಾಲೋ ಮಾಡ್ತಿರೋಂಥ ತುಂಬಾ ಜನ ಸ್ಟಾರ್ಸ್ ಇವಾಗ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ, ವಿಚ್ ಇಸ್ ಅ ಗುಡ್ ಸೈನ್. ಆಸ್ ಅಪೋಸ್ ಟು ಕೆಲವು ವರ್ಷಗಳು ಏನೋ ಅನ್ಹೆಲ್ದಿ ಆಗೂ ಕೂಡ ಬಾಡಿ ಮಾಡ್ತಿದ್ದವರು ಇದ್ದಾರೆ. ಬಟ್ ಇವಾಗ ತುಂಬಾ ನ್ಯಾಚುರಲ್ ಆಗಿ ಏನೋ ಇನ್ ಅ ವೆರಿ ಪಾಸಿಟಿವ್ ಅಂಡ್ ಗುಡ್ ವೇ ಏನೋ ಫಿಟ್ನೆಸ್ ಕಡೆಗೆ ಗಮನ ಕೊಡ್ತಿರೋದು. ಅದರ್ವೈಸ್ ವಾಟ್ ಇಸ್ ಯುವರ್ ರೆಜಿಮ್? ಇದಕ್ಕಂತ ಸ್ಪೆಸಿಫಿಕ್ ಬಾಡಿ ಟೈಪ್ ಇಲ್ದಿದ್ರು ಸಿ, ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಇಸ್ ವೆಲ್ತ್ ಅಟ್ ದ ಎಂಡ್ ಆಫ್ ದ ಡೇ. ಅದು ವೆರಿ ಕಾಮನ್ ಸ್ಟೇಟ್ಮೆಂಟ್, ಎಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ನಮ್ಮನ್ನ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನೀವು ಇನ್ನೊಬ್ರನ್ನ ಹೇಗೆ ನೋಡ್ಕೊಳಕ್ಕೆ ಹೋಗ್ತೀರಾ? ನಾನು ಚೆನ್ನಾಗಿದ್ರೆ ತಾನೇ ಇನ್ನೊಬ್ರಿಗೂ ಏನಾದ್ರು ಹೇಳ್ಬೋದು, ಅಥವಾ ಚೆನ್ನಾಗಿರಿ ಅಂತ ಹೇಳ್ಬೋದು. ನಾನೇ ಬೇರೆ ಥರ ಇದ್ದು ಇನ್ನೊಬ್ರಿಗೆ ನೀನು ಹೆಲ್ತ್ ನೋಡ್ಕೊಳಪ್ಪ, ನೀನು ವರ್ಕೌಟ್ ಮಾಡಪ್ಪ, ನೀನು ಹಂಗೆ ಐ ಲುಕ್ ವೆರಿ ಫನಿ, ವಿ ಲುಕ್ ವೆರಿ ಫನಿ ಟು ದ ಔಟ್ಸೈಡ್ ವರ್ಲ್ಡ್. ನಾವು ಬೀಯಿಂಗ್ ಆ್ಯಕ್ಟರ್ಸ್, ಐ ಡೋಂಟ್ ನೋ ಅಬೌಟ್ ಅನ್ಹೆಲ್ದಿ ವೇ ಆಫ್ ಮೇಕಿಂಗ್ ಬಾಡಿ. ಎನಿಬಡಿ ಮೇಕಿಂಗ್ ಬಾಡಿ, ಇಟ್ಸ್ ರಿಯಲಿ ಟಫ್.
ಹೆಲ್ದಿ ವೇ, ಅನ್ಹೆಲ್ದಿ ವೇ ಅದು ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಮಾಡಿದ್ದ ಈ ಪಿಕ್ಚರ್ಗೆ ನನ್ನ ವೇ ಆಫ್ ಬಾಡಿ ಪ್ರಿಪ್ರೇಷನ್ ಇದ್ದದ್ದು, ವಿ ಹ್ಯಾಡ್ ಟು ಟೇಕ್ ಸರ್ಟನ್ ಥಿಂಗ್ಸ್ ಲೈಕ್ ಪ್ರೋಟೀನ್ ಶೇಕ್, ಮಲ್ಟಿವೈಟಮಿನ್ಸ್, ಫಿಶ್ ಆಯಿಲ್. ಯಾಕಂದ್ರೆ nothing will come easily. Of course, definitely no steroids, no other things, no other format of making the body. ನಮ್ಮ ಟ್ರೈನರ್ ಭರತ್ ಗೌಡ ಅಂತ ರಾಕ್ಷಸ ಕಣಮ್ಮ. ಅವನಿಗೆ ಆ ಹುಡುಗಂಗೆ ಚಿನ್ನ ಒಂದು 25 ಮಾಡೋಣ, 30 ಮಾಡೋಣ, ಇಲ್ಲ ಅಣ್ಣ 100, ಅಣ್ಣ 200. ಅಲ್ಲ ಏನು ಚಿನ್ನ, ಯಾಕೋ ಚಿನ್ನ ಹೆಂಗೆ ಆಡ್ತೀಯ, ಇವತ್ತನೇ ಶುರು ಮಾಡಿ ಬಾ ಚಿನ್ನ, ಒಂದು 30 ಮಾಡೋಣ, ಒಂದು 50ರಿಂದ ಶುರು ಮಾಡೋ. ಪುಷಪ್ಸ್ ಕಣಮ್ಮ ಬಂದ ತಕ್ಷಣ ಅಣ್ಣ 100, ಅಣ್ಣ ಪುಲ್ ಅಪ್ಸ್ 100, ಅಣ್ಣ ಅದು 100, ಅಣ್ಣ ಸಿಟ್ ಅಪ್ಸ್ 100, ಇಲ್ಲ 100, 200. ನನಗೆ ಹಿಂಗೆ ಮಾಡಿ 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 ಅದು ವಾರ್ಮ್ ಅಪ್ ಅದು ಏನೋ ಗೊತ್ತಿಲ್ಲ ಕಣಮ್ಮ. ವರ್ಕೌಟ್ ಅಲ್ಲ, ಹಿಂಡ್ ಬಿಡೋರು ಕಣಮ್ಮ, ನಮ್ಮನ್ನ ಹಿಂಡಾಕ್ಬಿಡೋರು. ಆಮೇಲೆ ಅವ್ರು ಅದನ್ನೇ ಅವ್ರ ಫಾರ್ಮ್ಯಾಟ್ ಆಫ್ ವರ್ಕೌಟ್ ಚೆನ್ನಾಗಿದೆ. 90 ದಿನ ತಗೋತಾರೆ, 90 ದಿನದಲ್ಲಿ ಬಾಡಿ ಮಾಡ್ಕೋಬೋದು ಕಣಮ್ಮ. 90 ದಿನದಲ್ಲಿ ನ್ಯಾಚುರಲ್ ಆಗಿ ನನಗೆ ಆಗಿದೆ ಕಣಮ್ಮ, ನಾನು ಮಾಡಿದ್ದೀನಿ. ತುಂಬಾ ಜನ ಕನ್ಫ್ಯೂಷನ್ ಇದ್ರು, ತುಂಬಾ ಜನ ಡೌಟ್ ಪಡ್ತಾ ಇದ್ರು, ಹೆಂಗ್ ಮಾಡ್ದ ಇವನು ಅಂತ ನೋಡಕ್ಕೆ ಅವನ ಅಂಡರ್ ಟ್ರೈನ್ ಮಾಡ್ಕೊಂಡ್ರು ನನ್ನ ಕಪಲ್ ಆಫ್ ಫ್ರೆಂಡ್ಸು. ಆ್ಯಂಡ್ ಎಲ್ಲರೂ ನ್ಯಾಚುರಲ್ ಆಗಿ ಮಾಡ್ಕೊಂಡಲ್ಲ. ಓ ಕರೆಕ್ಟು. ಸೀಕ್ರೆಟ್ ಏನು ಗೊತ್ತಾ ನೇತ್ರ ಅವ್ರೆ, ಕಷ್ಟಪಟ್ರೆ ಫಲ. ಕರೆಕ್ಟಾಗಿ ಕಷ್ಟಪಡಬೇಕು. ಅಂಡ್ ದಟ್ ವಾಸ್ ಶ್ರೀ ಮುರಳಿ ಮಾತುಗಳು ನೀವು ಕೇಳ್ತಾ ಇದ್ರಿ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ಅಲ್ಲಿ. ಸ್ಟೇ ಟ್ಯೂನ್ಡ್. ನಮಸ್ಕಾರ, ನಾನು ನಿಮ್ಮ ಶ್ರೀ ಮುರಳಿ. ನಾನು ನೇತ್ರ ಅವರ ಶೋ ಸ್ಟಾರ್ ಎಕ್ಸ್ಪ್ರೆಸ್ ಅಲ್ಲಿ. Radio City 91.1. Stars Express with ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.